Excel Techno School, ಗುರುವಾಯನಕೆರೆ, ವೇಣೂರು. Admission open now. ಕಾಂಗ್ರೆಸ್ ನಲ್ಲಿ ಆದಂತ ಗೊಂದಲ ಇನ್ನು ಪರಿಹಾರ ಆದಂಗೆ ಕಾಣಿಸ್ತಾ ಇಲ್ಲ. ಕೆಲವು ಶಾಸಕರುಗಳು ಪದೇ ಪದೇ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ಯಾಕಂದ್ರೆ ಸರ್ ಎಸಿಸಿ ಅಧ್ಯಕ್ಷರು ಇಲ್ಲೇ ಇದ್ರು ಕೂಡ ಪಿಸಿಸಿ ಪ್ರೆಸಿಡೆಂಟ್ ಅವರು ಭೇಟಿ ಆಗಿರಲಿಲ್ಲ. ಕಡೆಗಳಿಗೆ ಇವತ್ತೊಂಚೂರು ಹೋಗಿ ಕಾರತ್ತಿದ್ದಾರೆ ಅನ್ನೋದು ಬಿಟ್ರೆ ಭೇಟಿನೇ ಆಗ್ಲಿಲ್ಲ. ಮುಖ್ಯಮಂತ್ರಿಗಳು ಹೋಗಿ ಭೇಟಿಯಾಗಿ 1.5 ಗಂಟೆ ಮಾತುಕತೆ ನಡೆಸಿದ್ರು. ಗೊಂದಲ ಮಾತ್ರ ಮುಂದುವರೆದಿದೆ ಅಂತ ಗೊಂದಲ ನನ್ನ ಕಡೆ ಇದೆಯಾ? ಅದ್ರ ತಾವ್ ಹಿರಿಯ ನಾಯಕರು ಮಾಹಿತಿ ಇರುತ್ತೆ ಏನಾಗ್ತಾ ಇದೆ ಅನ್ನೋದು ಎಲ್ಲ ಈಗಾಗಲೇ ಎಲ್ಲ ಬಿತ್ತರಿಸಿದಿರಲ್ಲ ಆಲ್ಮೋಸ್ಟ್ ಹತ್ತು ಕಡೆ ನೋಡೋಣ ಆಗುತ್ತೆ. ರಾಷ್ಟ್ರೀಯ ನಾಯಕರು ಗಮನ ಹರಿಸಿದ್ದಾರೆ. ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡ್ತಾರೆ. ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ. ರಾಜ್ಯದಲ್ಲಿ ಇರ್ತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮುಜುಗುರ ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಿ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೊಡ್ಬೇಕಷ್ಟೇ. ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ ನಡುವೆ ಗೊತ್ತಿಲ್ಲ, ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೆ. ಸಹಜವಾಗಿ ಹೋಗ್ತಾರೆ, ಯಾರ್ಯಾರು ಕೆಲವೊಬ್ಬರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಗಳಿರ್ತಾರೆ, ಅದ್ರಗೋಸ್ಕರ ಹೋಗಿರ್ತಾರೆ. ಬಟ್ ಯಾಕೆ ಹೋಗಿದ್ದಾರೆ ಅನ್ನೋದು ನಮಗೆ ಹೇಳೋದು ಸ್ವಲ್ಪ ಕಷ್ಟ. ಪರವಾಗಿ ನೀವು ಗಟ್ಟಿಯಾಗಿ ನಿಂತಿದ್ದೀರಿ ಅಂತ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಕಡೆ ನಿಮ್ಮ ಒಂದು ಪ್ರಭಾವ ಇದ್ದೇ ಇದೆ. ನೀನ್ ಯಾಕೆ ಅದನ್ನ ಸಿಕ್ಕ ಹೊಡ್ಯಾಕತ್ತೀನಿ ನನಗೆ? ಅಲ್ಲ ಅಂದ್ರೆ ಆ ಟಾಸ್ಕ್ ಏನಾದ್ರು ನಿಮಗೆ ಕೊಟ್ಟಿದ್ರೆ ಸರ್ ಯಾರಾದ್ರೂ? ನಾನು ಯಾರ ಜೊತೆಗೂ ಚರ್ಚೆ ಮಾಡಿ ನಾನು ಯಾರು ಪರ ವಿರೋಧ ಅಂತ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ನಾವು ಬರ್ತೀವಿ. ಆದ್ರೆ ಸರ್ ನೀವು ಹೇಳಿದ್ರೆ 20 ಜನ 30 ಜನ MLA ಗಳು ಮುಂದಿನ ನಿರ್ಣಯದಲ್ಲಿ ತಮ್ಮದು ಒಂದು ನೇತೃತ್ವದಲ್ಲಿ ಹೋಗಬಹುದು ಅನ್ನೋದು ಯಾರು ಎಲ್ಲಿ ಹೋಗುದಿಲ್ಲ ಹೋಗುದು. ಸರ್ ಬನ್ನಿ ಸರ್, ಇನ್ನು ಬೆಳಗಾವಿ ರಾಜಕಾರಣ ಎಲ್ಲ ಇದೆ. ಏನ್ ಬೆಳಗಾವ್ದು ಏನಿಲ್ಲ, ಎಲ್ಲ ಮುಗಿದು ಹೋಗಿದೆ, ಮುಗಿಸ್ಬಿಟ್ರಿ ಸರ್ ಎಲ್ಲ ಬೆಳಗಾವಿ ರಾಜಕಾರಣ ಕ್ಲೋಸ್ ಆಗಿದೆ. ಬೆಂಗಳೂರು ಶಿಫ್ಟ್ ಆಗಿದೆ ಈಗ. ನಿನ್ನೆ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ನ ಗಮನಿಸಿರ್ಬೋದು ನೀವು. ಏನು DK ಶಿವಕುಮಾರ್ ಅವರಿಂದ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿತ್ತು, ಸಿದ್ದರಾಮಯ್ಯ ಅವರಿಂದ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ನಾನೇ ಬೆಳೆಸಿದ್ದು ಸರ್ DK ಶಿವಕುಮಾರ್ ಮೇಲೆ ಸಿಟ್ಟಿಗೆ. ಬಹುತೇಕ ಬ್ರಹ್ಮ ಅವನಿಗೆ ಒಬ್ಬನಿಗೆ ಶಕ್ತಿ ಕೊಟ್ಟಿದೆ. ಸರ್ ಈ ನಾಯಕತ್ವ ಗೊಂದಲದಿಂದ ಸಚಿವ ಸಂಪುಟ ಆಗ್ಬೇಕಾಗಿದ್ದು ಅಡೆತಡೆ ಆಗ್ತದೆ. ಒಂದೊಂದು ದಿನಾನು ಇಂಪಾರ್ಟೆಂಟ್. ಬೆಳಗಾವಿ ಅಧಿವೇಶನ ಆದ್ಮೇಲೆ ಎಲ್ಲದಕ್ಕೂ ಒಂದು ವಿಧಿಶ್ರೀ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ. ನಾವು ಕೂಡ ಆಕಾಂಕ್ಷಿ ಇದೀರಿ ಸರ್, ಕಾಯ್ತೀರಾ? ನಾನೇನು ಸನ್ಯಾಸಿನ? ರಾಜಕಾರಣಿಗಳು ಯಾರಾದರೂ ಇವತ್ತಿನ ದಿನಮಾನದಲ್ಲಿ ಕಂಡಿದ್ದೀರಾ? ನನಗೆ ಬೇಡಪ್ಪ ಅವನಿಗೆ ಬಿಟ್ಕೊಡು ಅವ್ರಿಗೆ ಮಾಡುವಂತ ಅನ್ನುವಂಥದ್ದು ಇವತ್ತಿನ ಮನಸ್ಥಿತಿ ಯಾರಿಗಾದ್ರೂ ಇದೆಯಾ? ಅವತ್ತೊಂದು ಕಾಲ ಇತ್ತದು. ನಮಗೆ ವಯಸ್ಸಾಗಿದೆ ಬೇಡಪ್ಪ ಬೇರೆಯವ್ರಿಗೆ ಮಾಡ್ರಿ ಅನ್ನುವಂಥ ಒಂದು ಕಾಲ ನಾವು ಕೇಳಿದ್ವಿ. ಈಗೆಲ್ಲ ಹಂಗೆಲ್ಲ ಇಲ್ಲ. CM ಸ್ಥಾನನೇ ಬಿಟ್ಕೊಡ್ತಾ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಬಗ್ಗೆ ಬೇಡಪ್ಪ ಅನ್ನುವಂಥ ಸ್ಥಿತಿ ಒಳಗಿಲ್ಲ ಅಂದಾಗ ಬೇರೆ ಯಾವ್ದು? ಸರ್ DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಈಗ ನಂಬರ್ ಅನ್ನುವಂಥದ್ದು ಇದೆಯಾ ಸರ್? ಅಂದ್ರೆ ಮಾತು ಬಂದಾಗೆಲ್ಲ DK ಶಿವಕುಮಾರ್ ಬೆಂಬಲ ಇಲ್ಲ, ಶಾಸಕರಿಲ್ಲ ಅವ್ರ ಹತ್ರ ಅನ್ನುವಂಥದ್ದು. ಅದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ ಬಿಡಿ, ನೀನು ಸುಮ್ಮನೆ